ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ ಸ್ನೇಹಿತರೆ, ಇವತ್ತಿನ ದಿನ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಅಂದರೆ ಏಜ್ ಅಟೆಂಡ್ ಮಾಡಿರುವಂಥ ಹೆಣ್ಮಕ್ಳು ಅಥವಾ ಮೆಚ್ಯೂರ್ಡ್ ಆಗಿರೋ ಹೆಣ್ಮಕ್ಳು ಯಾವ ರೀತಿ ಊಟಗಳನ್ನ ಕೊಡಬೇಕು ಅಥವಾ ಟಿಫನ್ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ. ಸೊ ಅದಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ, ಅದಕ್ಕೆ ಏನೇನು ವಸ್ತುಗಳು ಬೇಕು, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಸ್ನೇಹಿತರೆ, 1 ಕಪ್ನಷ್ಟು ಬೇಯಿಸಿಟ್ಕೊಂಡಿರುವಂಥ ಅನ್ನ ಮೆತ್ತಗಿರಬೇಕು. ಆನಂತರ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, 1 ಟೀ ಸ್ಪೂನಷ್ಟು ಎಳ್ಳು, ಕರಿ ಎಳ್ಳಾದರೆ ತುಂಬ ಒಳ್ಳೆಯದು. ಆನಂತರ ಬೆಲ್ಲ, ರುಚಿಗೆ ತಕ್ಕಷ್ಟು, ಕೊಬ್ಬರಿ ತುರಿ 1 ಟೇಬಲ್ ಸ್ಪೂನ್ನಷ್ಟು, ಇದಿಷ್ಟು ಬೇಕಾಗುತ್ತೆ. ಅದಲ್ಲದೆ ತುಪ್ಪ ಬೇಕಾಗುತ್ತೆ. ಕೆಲವರು ಹುಚ್ಚಳೆಣ್ಣೆ ಕೊಡ್ತಾರೆ, ಕೆಲವರು ತುಪ್ಪ ಕೊಡ್ತಾರೆ. ಬೆಸ್ಟು ಹುಚ್ಚಳೆಣ್ಣೆ ಕೊಟ್ಟರೆ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಪ್ಪ ಕೊಡೋದಾದರೆ ಹಸುವಿನ ತುಪ್ಪ ಕೊಡಿ, ಎಮ್ಮೆ ತುಪ್ಪ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ನಿಯರ್ಲಿ 1.5 ಇಂದ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನೋಡಿ, ತುಪ್ಪ ಕಾಯ್ತಾ ಇದೆ. ತುಪ್ಪ ಕಾಯ್ತಾ ಇದ್ದಾಗೇ ನಾನು ಗೋಡಂಬಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಸ್ನೇಹಿತರೆ, ಈ ಟೈಮ್ನಲ್ಲಿ ನಾವು ಎಷ್ಟು ಚೆನ್ನಾಗಿ ಪೋಷಣೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬೆನ್ನಿಗೆ ಬಲ ಬರುತ್ತೆ. ನೋಡಿ, ಈಗ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಸ್ವಲ್ಪ ದಪ್ಪ ಆಗಲಿ, ಅಷ್ಟಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಕಪ್ಪು ಎಳ್ಳನ್ನು ಹಾಕ್ಕೊಳ್ತೀನಿ. ಈ ಕಪ್ಪು ಎಳ್ಳು ಯೂಶಲಿ ಎಸ್ಪೆಷಲಿ ದೊಡ್ಡವರಾಗಿರೋಕ್ಕಂತೂ ತುಂಬ ಕೊಡ್ತಾರೆ. ಎಳ್ಳಿನ ಉಂಡೆ ಕೊಡ್ತಾರೆ, ಮತ್ತು ಎಳ್ಳಲ್ಲಿ ತುಂಬ ರೆಸಿಪೀಸ್ ಮಾಡಿಕೊಡ್ತಾರೆ. ಎಳ್ಳು ಚಿಕ್ಕಿ ಕೊಡ್ತಾರೆ, ಬೆಲ್ಲ ಎಳ್ಳು ಹಾಕಿ ಹುರಿದು ಚಿಕ್ಕಿ ಮಾಡ್ತಾರೆ, ಅದು ಕೂಡ ಮಾಡಿ ಕೊಡ್ತಾರೆ. ಸೊ ಈಗ ನೋಡಿ, ಎಳ್ಳು ಚೆನ್ನಾಗಿ ಹುರಿದಿದೆ. ಈಗ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕ್ಬಿಟ್ಟು ಒಂದು 2 ಸೆಕೆಂಡ್ಗಳು ಅಷ್ಟೇ. ಆನಂತರ ಸ್ನೇಹಿತರೆ, ಇಮಿಡಿಯೇಟು ಈ ಬೆಲ್ಲ. ನೋಡಿ, ಬೆಲ್ಲ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಮಕ್ಕಳು ಜಾಸ್ತಿ ಕೇಳ್ತಾರೆ ಅಂದರೂ ಕೂಡ ತೊಂದರೆ ಇಲ್ಲ, ಧಾರಾಳವಾಗಿ ಯಥೇಚ್ಛವಾಗಿ ಕೊಡಿ. ಈಗಿನ ಕಾಲದಲ್ಲಿ ಏಜ್ ಅಟೆಂಡ್ ಮಾಡಿರೋರಿಗೆ ನಾವು ಚೆನ್ನಾಗಿ ಪೋಷಣೆ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಆಫ್ಟರ್ ಡಿಲಿವರಿ, ಅವರು ಮದುವೆ ಆಗಿದ್ದ ನಂತರ ಡಿಲಿವರಿ ಆಗೋ ಟೈಮ್ನಲ್ಲಿ ತುಂಬ ತೊಂದರೆಗಳನ್ನ ಅನುಭವಿಸ್ತಾರೆ. ಸೊ ಹಾಗಾಗಿ ಹಳ್ಳಿಗಳ ಕಡೆ ಕಟ್ಟುನಿಟ್ಟಾಗಿ ಈ ಬಾಣಂತನ ಮಾಡಿದ ಹಾಗೇ ಮಾಡ್ತಾರೆ. ಸೊ ಈಗ ನೋಡಿ, ಬೆಲ್ಲ ಕೂಡ ಕರಗಿದೆ. ಈಗ ನಾನೇನು ಮಾಡ್ತೀನಿ, ನಾನು ಮಾಡಿಟ್ಕೊಂಡಿರೋಂಥ ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ. ನೋಡಿ, ಅನ್ನ ಸ್ವಲ್ಪ ಮೆತ್ತವಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿಲ್ಲ ಅಂತಂದರೆ ಚೆನ್ನಾಗಾಗೋದಿಲ್ಲ, ಮತ್ತು ಉದ್ರುದ್ರಾಗೂ ಇರಲಿ. ಈವನ್ ಮುದ್ದೆ ಹಂಗೆ ಕೊಡ್ತೀನಿ ಅಂದರೂ ಕೂಡ ತೊಂದರೆ ಇಲ್ಲ. ಮಕ್ಕಳು ತಿನ್ನಲ್ಲ ಅಂದರೆ ಉದ್ರುದ್ರಾಗಿ ಇರಲಿ, ಬಟ್ ಚೆನ್ನಾಗಿ ಬೇಯಿಸ್ಕೊಂಡಿರಲಿ. ಫ್ರೆಶ್ಶಾಗಿ ಅಲ್ಲಿದ್ದು ಮಾಡಿದ್ದನ್ನ ಅಲ್ಲಲ್ಲೇ ಮಾಡಿಕೊಡಿ, ತಂಗಳೆಲ್ಲ ಕೊಡಲಿಕ್ಕೆ ಹೋಗಬೇಡಿ. ಸೊ ಈಗ ನೋಡ್ತಿದ್ದೀರಲ್ಲ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ. ಈಗ ಆಗಿದೆ. ಈಗ ಇಮಿಡಿಯೇಟು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಆದಷ್ಟು ಸ್ವಲ್ಪ ಸೊಂಟಕ್ಕೆ ಬಿಸಿ ಬಿಸಿ ನೀರು ಹಾಕಿ ಚೆನ್ನಾಗಿ ತಲೆ ಕಾಯಿಸಿ ಎಲ್ಲ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು, ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ, ತುಂಬ ಈಸಿಯಾಗಿ ಮಾಡಿದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.